ಸಂಗೀತ ಮಹೋತ್ಸವದ ಸಮಿತಿ ಅಧ್ಯಕ್ಷ ಅರವಿಂದ ಕಟಗಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ಮಟ್ಟದ ಗಾನ ಗಂಧರ್ವ ಸಂಗೀತ ಮಹೋತ್ಸವ ಸೆಪ್ಟೆಂಬರ್ 15 ಮತ್ತು 16ರಂದು ನಡೆಯಲಿದ್ದು, ಪದವಿ ಪೂರ್ವ ಕಾಡಸಿದ್ದೇಶ್ವರ ಮತ್ತು ಶಿರವಟ್ಟಿ ಪಕ್ಕೀರ ಸಿದ್ದರಾಮ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ 2 ದಿನಗಳ ನಿರಂತರ ಕಾರ್ಯಕ್ರಮ ಜರುಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ, ಪದ್ಮಶ್ರೀ ಅಶ್ವಿನಿ ಭಿಡೆ ದೇಶಪಾಂಡೆ, ಕುಂದಗೋಳ ಶಾಸಕರಾದ ಎಂಆರ್ ಪಾಟೀಲ್, ಶ್ಯಾಮ್ ಸುಂದರ್ ದೇಸಾಯಿ, ಕುಮಾರ್ ಬೆಕ್ಕೇರಿ, ಈರಣ್ಣ ನಾಗರಾಳ್ ಭಾಗವಹಿಸುವರು. 2 ದಿನಗಳ ಅಹೋರಾತ್ರಿ ಸವಾಯಿ ಗಂಧರ್ವರ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಕಾರ್ಯಕ್ರಮದಲ್ಲಿ ತಬಲಾ ವಾದಕರು, ಹಾರ್ಮೋನಿಯಂ ವಾದಕರು, ವಿವಿಧ ಬಗೆಯ ಗಿಟಾರ್ ಸಂಗೀತ ಸೇವೆಗಳು ಜರುಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮವರೇ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಅತಿಥಿಯಾಗಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಶಾಸಕರು ಆಗಿರ್ತಕ್ಕಂಥ ಎಂಆರ್ ಪಾಟೀಲ್ ಕೂಡ ಬರ್ತಾ ಇದ್ದಾರೆ. ಇನ್ನೊಬ್ಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಿಕ್ಕಣ್ಣವರು ಬೆಕ್ಕೇರಿಯವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ. ಪಟ್ಟಣ ಪಂಚಾಯತಿ ಪ್ರಥಮ ಪ್ರಜೆ ಕುಂದಗೋಳ ದೇಸಾಯಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇದು ಏನದಂದ್ರೆ ಎಲ್ಲರೂ ಕೂತ್ಕೊಂಡು ಮಾಡುವಂಥ ಕಾರ್ಯಕ್ರಮ ಇದೇ ಆಗಿದೆ. ಇದು ನಮ್ಗೆ ಯಾವಾಗಲೂ ನಿರಂತರವಾಗಿ ನಡೀತಿತ್ತು ಅಂತಕ್ಕಂಥ ಮುಂದೂ ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳುವಂಥದ್ರೊಳಗೆ ನಾನು ತಿಳಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪ್ರಮುಖರು ಅಂತಂದರೆ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಕೊಲ್ಲಾಪುರ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ಶಿರಟ್ಟಿ ಪಕ್ಕೀರ ಸ್ವಾಮಿಗಳು ಬರ್ತಾರೆ ಉದ್ಘಾಟಕರಾಗಿ. ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥದ್ದು ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ. ಆಮೇಲೆ ನಮ್ಮ ಶಾಸಕರಾಗಿರ್ತ ಎಂಆರ್ ಪಾಟೀಲ್ರು ಬರ್ತಾರೆ. ಆಮೇಲೆ ನಮ್ಮ ಇವರು ಕಕ್ಕೇರಿ ಅಂತಕ್ಕಂಥವ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪಟ್ಟಣ ಪಂಚಾಯತಿ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ದೇಸಾಯಿ ಶ್ಯಾಮ್ ಸುಂದರ್ ದೇಸಾಯಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಹೇಳಿಕೆ ಹೆಮ್ಮೆ ಅನಿಸ್ತದೆ. ಗಾನ ಸಂಗೀತ ಕಾರ್ಯಕ್ರಮ ನಡೆಸುವಂಥ ಒಂದು ಗಾನ ಕೋಗಿಲೆಗಳು ಎಷ್ಟು ಜನ ಪ್ರಮುಖರು? ಈಗ ಪ್ರಮುಖರು ಅಂತಂದ್ರೆ ಪ್ರತಿ ವರ್ಷ ಆ ಜವಾಬ್ದಾರಿ ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಶೋಕ್ ನಾಡಿಗೇರ್ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕಾರ್ಯಗಳನ್ನು ಒಪ್ಪಿಸ್ತೇನೆ ನಾನು. ಆ ಕೆಲಸ ಕಾರ್ಯದೊಳಗೆ ಅಶೋಕ್ ನಾಡಿಗೇರ್ ಅವರಿಗೆ ಮತ್ತು ನಮ್ಮ ಹಾನಗಲ್ ನಮ್ಮ ಇವರು ಬಾಬೂರು ಹಾನಗಲ್ ಅವ್ರಿಗೆ ಕೊಡ್ತಿದ್ದೆ. ಅವರ ಅನಾರೋಗ್ಯದಿಂದ ಈಗ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಸಮಿತಿಯವರು ಅಶೋಕ್ ನಾಡಿಗೇರ್ ಅವರಿಗೆ ವಹಿಸೀವಿ. ಅಶೋಕ್ ನಾಡಿಗೇರ್ ಅವ್ರು ಏನು ಮಾಡ್ತಾರೆ ಅದು ಫೈನಲ್, ಅವರು ಎಲ್ಲ ಕೊಟ್ಟಿದ್ದನ್ನು ಮಾಡ್ತಾರೆ. ಇವತ್ತು ಸಂಗೀತಗಾರರು 30 ಜನ 2 ದಿವಸ ಅಹೋರಾತ್ರಿ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ಆಮೇಲೆ ವಿಶೇಷವಾಗಿ ಇನ್ನೊಂದಂದ್ರೆ ಅದು ಈ 50 ಜನ ಅವರು ಸಾಥಿ ನೀಡಲಿಕ್ಕೆ ತಬಲಾದವರಾಗಲಿ, ಹಾರ್ಮೋನಿಯಂ ಆಗಲಿ, ಆಮೇಲೆ ಇದು ಏನು ವಾದ್ಯಗಾರರು ಎಲ್ಲರೂ ಕೂಡ್ಕೊಂಡು ಒಂದು 50-60 ಜನ ಆಕಾರ ಅಂತಕ್ಕಂಥದ್ದು ಹೇಳಿಕ್ಕೆ ಸಂತೋಷ ಪಡ್ತದೆ. ವಿಶೇಷವಾಗಿ ಈ ವರ್ಷ ನಾವು ಪ್ರತಿ ವರ್ಷ ಸವಾಯಿ ಗಂಧರ್ವರ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ. 25,000 ರೂಪಾಯಿ ಕೊಡ್ತೇವೆ. ಅದು ಏನಂತ ಹೆಂಗಿರ್ತದೆ ಅಂದ್ರೆ 75 ವರ್ಷ ಮೇಲ್ಪಟ್ಟವ್ರು ಇರಬೇಕು, ಅವ್ರು ಸೀನಿಯರ್ ಇರಬೇಕು, ಅವರು ದೊಡ್ಡ ಕಲಾವಿದರು ಇರಬೇಕು, ಸನ್ಮಾನವನ್ನು ಇಟ್ಕೊಂಡಿರ್ತೀವಿ. ಅದು ಈ ವರ್ಷ ಕೂಡ ಅವರು ಪುಣೆದವರಲ್ಲ, ಮುಂಬೈದವರು ಅಶ್ವಿನಿ ಭಿಡೆ ದೇಶಪಾಂಡೆ ಅವರಿಗೆ ಈ ಸಲ ಆ ಪ್ರಶಸ್ತಿಯನ್ನು ನೀಡ್ತೇವೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೆಸರೇನು ಸರ್ ತಮ್ಮದು? ನಂದ ಅರವಿಂದ್ ಕಟ್ಗಿ, ಸವಾಯಿ ವಿಶ್ವಸಂಸ್ಥೆಯ ಡಾಕ್ಟರ್ ಎಂ ಅರವಿಂದ್ ಕಟ್ಗಿ ವಿಶ್ವಸಂಸ್ಥೆಯ ಚೇರ್ಮನ್ ಅದೇ ನಾನು. ಅಲ್ಲ ಒಳಗೆ ಇಕೋ ಬರ್ತದೆ ಅಂತ ಹೇಳ್ರಿ. ಕುಂದಗೋಳದಲ್ಲಿ ನಡೀತಕ್ಕಂಥ ಗುರುವರ್ಯ ಸವಾಯಿ ಗಂಧರ್ವರ ವಿಶ್ವಸಂಸ್ಥೆಯ ವತಿಯಿಂದ ನಿರಂತರವಾಗಿ 73 ವರ್ಷಗಳ ಕಾಲ ಸಂಗೀತದ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂತ ಬಂದೀವಿ. ಆ ಕಾರ್ಯಕ್ರಮ ಯಾವಾಗಲೂ ಕೂಡ ನಿರ್ವಿಘ್ನವಾಗಿ ನಮಗೆ 73 ವರ್ಷವೂ ಯಾವುದೇ ಇದು ಇಲ್ಲದನ ನಡೆದತ್ತು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ಈ ಕಾರ್ಯಕ್ರಮ ಎಲ್ಲರ ಒಂದು ಸಹಕಾರ, ಊರಿನ ಜನರ ಸಹಕಾರ, ತಾಲೂಕಿನ ಜನರ ಸಹಕಾರ ನಮಗೆ ಬಹಳಷ್ಟು ರೀತಿಯೊಳಗೆ ಪ್ರತಿ ವರ್ಷ ಕೊಡ್ತಾ ಬಂದಾರ. ಪ್ರೆಸ್ನವರು ಕೂಡ ಸಹಕಾರ ಕೊಟ್ಟಾರೆ. ಆ ರೀತಿ ಒಳಗೆ ನಾವು ಈ ಕಾರ್ಯಕ್ರಮ ಮಾಡ್ಕೊತ ಬಂದೀವಿ.
ಮತ್ತು ಜನರು ಕೂಡ ಅದಕ್ಕೆ ಸ್ಪಂದನ ಮಾಡ್ತಾರೆ. ಸಂಗೀತ ಕಾರ್ಯಕ್ರಮ ಅಂತಂದ್ರೆ ಇದು ವಿಶೇಷವಾಗಿ ನಮ್ಮ ದೇಶದೊಳಗನ ಈ ರೀತಿ ಕಾರ್ಯಕ್ರಮ ಗ್ವಾಲಿಯರ್ದೊಳಗೆ ಒಂದು ನಡೀತಿತ್ತು. ಆ ಗ್ವಾಲಿಯರ್ದೊಳಗೆ ಇದು ಇತ್ತಿತ್ತಲಾಗ ಬಂದ್ ಆತದ. ಆಮೇಲೆ ಇದ್ರೊಳಗೆ ದೇಶದೊಳಗನೆ 2 ಬತ್ತಲ್ಲಿ ನಡೀತಿತ್ತು. ಒಂದು ಅಹೋರಾತ್ರಿ ಕಾರ್ಯಕ್ರಮ ಕುಂದಗೋಳದೊಳಗೆ ನಡೀತಿತ್ತು, ಒಂದು ಗ್ವಾಲಿಯರ್ದಾಗ ನಡೀತಿತ್ತು. ಈಗ ಅದು ಕುಂದಗೋಳದೊಳಗೆ ಒಂದೇ ನಡೀತಿತ್ತು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದನ್ನು ಭಾಳ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ದೇಶ ವಿದೇಶಗಳಿಂದಲೂ ಕೂಡ ಭಾಳಷ್ಟು ಪ್ರೇಕ್ಷಕರು ಆಗಮಿಸಿ, ಸಂಗೀತಗಾರರು ಆಗಮಿಸಿ ಈ ಕಾರ್ಯಕ್ರಮದೊಳಗೆ ಮಾಡ್ತಾರೆ. ಯಾಕಪ್ಪ ಇಲ್ಲಿ ಮಾಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಒಂದು ಇದು ಅದ, ಈ ಹೆಂಗೆ ನಾವು ಕಾಶಿಗೆ ಹೋದ್ರೆ ಪುಣ್ಯ ಬರ್ತತ್ತು ಅಂತ ಸಂಗೀತ ಇದ್ರೊಳಗೆ ಲೋಕದೊಳಗೆ ಒಂದು ಪ್ರತೀತ ಅದ. ಅಂದರೆ ಇಲ್ಲಿ ಸಭಾಯಿ ಗಂಧರ್ವರ ಇದ್ರೊಳಗೆ ನಾವು ಹಾಡಿದ್ರೆ ನಾ ಮುಂದೆ ನೀ ಮುಂದೆ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನೂ ಅನೇಕ ಜನಕ್ಕೆ ನಾವು ಸಂಗೀತಗಾರರಿಗೆ ಬಂದ್ರೆ ಕೊಡೋಕ್ಕಾಗಿಲ್ಲ ನಮ್ಮದು 2 ದಿವಸ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮದೊಳಗೆ ಹಾಡಿದ್ರೆ ಒಂದು ಗುರುಗಳ ಆಶೀರ್ವಾದ ಅವ್ರಿಗೆ ಸಿಗ್ತತ್ತು, ಅವ್ರ ಪ್ರತೀತ ಜಾಸ್ತಿ ಆಗ್ತತ್ತು ಅಂತಕ್ಕಂಥದ್ದು ಒಂದು ಭಾವನೆ ಇತ್ತು. ಆ ಭಾವನೆ ನಮ್ಮಲ್ಲಿ ಇದ್ದಿದ್ದರಿಂದ ನಾವು ಸಂಗೀತಗಾರರು ಎಲ್ಲರೂ ಕೂಡ್ಕೊಂಡು ಈ ಸಂಗೀತ ಉತ್ಸವ ಸಮಿತಿಯವ್ರು ಏನದಾರ, ವೈಸ್ ಚೇರ್ಮನ್ರು, ಸೆಕ್ರೆಟರಿ ಅವರು, ಇವರೆಲ್ಲ ಏನದಾರ ಭಾಳಷ್ಟು